ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 3. ಯದ್ಯದ್ ವಿಧತ್ತೆ ಭಗವಾನ್ ಸ್ವಚ್ಛಂದಾತ್ಮಾತ್ಮ ಮಾಯೆಯ ತಾನಿ ಮೇ ಶ್ರದ್ಧಧಾನಸ್ಯ ಕೀರ್ತನ್ಯಾನನು ಕೀರ್ತಯ. ಅನುವಾದ: ಆದ್ದರಿಂದ ಸ್ವಕಾಮನಾಪೂರ್ಣನಾದ ತನ್ನ ಆಂತರ್ಯದ ಶಕ್ತಿಯಿಂದ ಈ ಎಲ್ಲ ಕ್ರಿಯೆಗಳನ್ನೂ ನಡೆಸುವ ದೇವೋತ್ತಮ ಪುರುಷನ ಎಲ್ಲ ಕ್ರಿಯೆಗಳನ್ನೂ ಲೀಲೆಗಳನ್ನೂ ದಯವಿಟ್ಟು ಆಸಂದಿಗ್ಧವಾಗಿ ವರ್ಣಿಸಿರಿ. ಶ್ಲೋಕ 4. ಸೂತ ಉವಾಚ ದ್ವೈಪಾಯನ ಸಖಸ್ತ್ವೇವಂ ಮೈತ್ರೇಯೋ ಭಗವಾಂಸ್ತಥಾ ಪ್ರಾಹೇದಂ ವಿದುರಂ ಪ್ರೀತ ಆನ್ವೀಕ್ಷಿಕ್ಯಾಂ ಪ್ರಚೋದಿತಃ. ಅನುವಾದ: ಸೂತ ಮುನಿಗಳು ನುಡಿದರು, ಅತ್ಯಂತ ಶಕ್ತಿ ಸಂಪನ್ನರಾದ ಮೈತ್ರೇಯ ಋಷಿಗಳು ವ್ಯಾಸ ಮಹರ್ಷಿಗಳ ಮಿತ್ರರಾಗಿದ್ದರು. ಅಲೌಕಿಕ ಜ್ಞಾನವನ್ನು ಕುರಿತ ವಿದುರನ ಪ್ರಶ್ನೆಗಳಿಂದ ಪ್ರಸಾದಿತರೂ ಪ್ರೋತ್ಸಾಹಿತರೂ ಆದ ಮೈತ್ರೇಯರು ಈ ಕೆಳಗಿನಂತೆ ನುಡಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಶೌನಕರು ಹೇಳ್ತಾರೆ, ಸ್ವಯಂ ಭಗವಂತನಿಗಿಂತ ಹೆಚ್ಚು ತಿಳ್ಕೊಂಡಿರೋವಂಥವ್ರು ಯಾರೂ ಇಲ್ಲ, ಮತ್ತೆ ಭಗವಂತನಿಗಿಂತ ಹೆಚ್ಚು ಪೂಜೆಗೆ ಅರ್ಹರಾಗಿರುವಂಥವ್ರು ಯಾರೂ ಇಲ್ಲ, ಮತ್ತೆ ಹೆಚ್ಚು ಪರಿಣಿತರಾದಂತಹ ಯೋಗಿಗಳು ಕೂಡ ಯಾರೂ ಇಲ್ಲ. ಅಂದರೆ ಎಲ್ಲರಿಗಿಂತ ಶ್ರೇಷ್ಠನಾಗಿರುವಂಥವನು ಭಗವಂತ. ಅದಕ್ಕೋಸ್ಕರ ಅವನು ವೇದಗಳ ಒಡೆಯನಾಗಿದ್ದಾನೆ. ಅವನ ಬಗ್ಗೆ ಶ್ರವಣ ಮಾಡೋದ್ರಿಂದ ವಾಸ್ತವಿಕವಾದ ಇಂದ್ರಿಯ ಆನಂದ ಆಗುತ್ತೆ. ಅಂದರೆ ವೇದಗಳ ಒಡೆಯ ಯಾರು ಅಂತಂದರೆ ಭಗವಂತ. ಈಗ ಭಗವಂತನೇ ಅದ್ರ ಒಡೆಯ, ಅದರಲ್ಲಿರೋದು ಅವನ ವಿಷಯನೇ. ಅವನ ಬಗ್ಗೆ ಶ್ರವಣ ಮಾಡೋದ್ರಿಂದ ಅದು ನಮ್ಮ ಇಂದ್ರಿಯಗಳಿಗೆ ಆನಂದವನ್ನು ಕೊಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಅವನು ಒಡೆಯ ಮತ್ತು ನಮ್ಮ ಇಂದ್ರಿಯಗಳಿಗೆ ಅದು ಆನಂದ ಕೊಡುತ್ತೆ ಅವನು ಬಗ್ಗೆ ಕೇಳಿದಾಗ. ಅದಕ್ಕೋಸ್ಕರನೇ ಸ್ವಕಾಮನಾಪೂರ್ಣನಾದಂತಹ ತನ್ನ ಅಂತರ್ಯದ ಶಕ್ತಿಯಿಂದನೇ ಎಲ್ಲ ಕ್ರಿಯೆಗಳನ್ನು ಮಾಡುವಂತಹ, ನೋಡಿ, ಅವನಿಗೆ ಏನು ಬೇಕೋ ತನ್ನ ಅಂತರಂಗದ ಶಕ್ತಿಯಿಂದ ಅವನು ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ತಾನೆ. ಅವನು ಏನು ಮಾಡೋದಿಲ್ಲ, ಆಯಿತಾ? ಅವನಿಗೆ ಯಾವ ಕಾಮನೆಗಳೂ ಇಲ್ಲ. ಆದರೆ ಅವನಿಗೇನಾದರೂ ಆಗಬೇಕು ಈಗ ಅಂತಂದರೆ ಅವನ ಅಂತರ್ಯದ ಒಂದು ಶಕ್ತಿ ಇದೆಯಲ್ಲ, ಅದರಿಂದ ಎಲ್ಲ ಕೆಲಸಗಳನ್ನು ಅವನು ನಡೆಸ್ತಾನೆ. ಅವನು ಏನು ಮಾಡೋದಿಲ್ಲ, ಅವನ ಶಕ್ತಿಯಿಂದ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ತಾನೆ. ಅಂತಹ ಭಗವಂತನ ಎಲ್ಲ ಕ್ರಿಯೆಗಳನ್ನು ಲೀಲೆಗಳನ್ನು ದಯವಿಟ್ಟು ನನಗೆ ವರ್ಣನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು? ಆ ಭಗವಂತನ ವಿಷಯವನ್ನು ನಾನು ಕೇಳಬೇಕು, ಅದರಿಂದ ನೀವು ಅದನ್ನು ನನಗೆ ತಿಳಿಸಿ ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಇಂದ್ರಿಯಗಳಿಗೆ ಆನಂದ ಬೇಕು ಅಂತ ಅನಿಸಿದ್ರೆ ಭಗವಂತನ ವಿಷಯಗಳನ್ನು ಕೇಳಬೇಕು. ಅಂದರೆ ನಿಜವಾದ ಆನಂದ ಅಂತ ಇರುತ್ತಲ್ಲ, ಅದನ್ನ ಬೇಕು ಅಂದಾಗ ನಮಗೆ ಇನ್ನೇನಿಲ್ಲ, ಏನೋ ಒಂದು ಸಿಕ್ಕಿದ್ರೆ ಸಾಕು ಅನ್ನೋ ಹಾಗಿದ್ರೆ ನಾವು ಲೌಕಿಕವನ್ನು ಹುಡುಕೊಂಡು ಹೋಗ್ಬೇಕು ಅಷ್ಟೇನೆ. ಲೌಕಿಕದಲ್ಲಿ ಎಷ್ಟು ಸುಖ ಇರುತ್ತೋ ಅದಕ್ಕೆ ದುಪ್ಪಟ್ಟಷ್ಟು ನಮಗೆ ದುಃಖ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಆದರೆ ಭಗವಂತನ ವಿಚಾರದಲ್ಲಿ ಹಾಗಲ್ಲ, ಅದು ಬರೀ ಆನಂದವನ್ನು ಕೊಡುವಂಥ ಅಮೃತ ಅದು ಅಂತಂದ್ಬಿಟ್ಟು ಇಲ್ಲಿ ನನಗೆ ಅದ್ರ ಬಗ್ಗೆ, ಅಂದರೆ ಭಗವಂತ ಹೇಗೆಲ್ಲ ಕ್ರಿಯೆಗಳನ್ನು ಮಾಡ್ತಾನೆ, ಲೀಲೆಗಳನ್ನು ಮಾಡ್ತಾನೆ, ಅದನ್ನು ನನಗೆ ವಿವರವಾಗಿ ವರ್ಣನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಅನುಕೀರ್ತಯ ಎಂಬ ಪದ ತುಂಬ ಔಚಿತ್ಯಪೂರ್ಣವಾಗಿದೆ. ಅನುಕೀರ್ತಯ ಎಂದರೆ ವರ್ಣನೆಯನ್ನು ಅನುಸರಿಸುವುದು. ಕಲ್ಪಿತ ಭೌತಿಕ ವರ್ಣನೆಯನ್ನು ಸೃಷ್ಟಿಸದೆ ಕೇವಲ ಅನುಸರಿಸುವುದು ಎಂದರ್ಥ. ತನ್ನ ಆಂತರ್ಯದ ಶಕ್ತಿಯಿಂದ ಭಗವಂತನು ಅಭಿವ್ಯಕ್ತಿಸಿದ ಅಲೌಕಿಕ ಲೀಲೆಗಳ ಬಗ್ಗೆ ಸೂತ ಮುನಿಗಳು ತನ್ನ ಸದ್ಗುರುಗಳಾದ ಶುಕ ಮಹರ್ಷಿಗಳಿಂದ ವಾಸ್ತವಿಕವಾಗಿ ಏನನ್ನು ಕೇಳಿದ್ದರೋ ಅದನ್ನು ವರ್ಣಿಸಿ ಎಂದು ಶೌನಕ ಋಷಿಗಳು ಅವರನ್ನು ವಿನಂತಿಸಿಕೊಂಡರು. ದೇವೋತ್ತಮ ಪರಮಪುರುಷನಾದ ಭಗವಂತನು ಐಹಿಕ ದೇಹವನ್ನು ಹೊಂದಿಲ್ಲ, ಆದರೆ ಅವನು ತನ್ನ ಪರಮ ಸಂಕಲ್ಪದಿಂದ ಯಾವುದೇ ಬಗೆಯ ದೇಹವನ್ನು ತಳೆಯಬಲ್ಲನು. ಅದು ಅವನ ಆಂತರಿಕ ಶಕ್ತಿಯಿಂದ ಸಾಧ್ಯವಾಗಿದೆ. ನೋಡಿ, ಇಲ್ಲಿ ಗುರುಗಳು ಅನುಕೀರ್ತಯ ಅನ್ನುವಂಥ ಒಂದು ಶಬ್ದವನ್ನ ಉಪಯೋಗ ಮಾಡಿದಾರಲ್ಲ, ಅದರ ಅರ್ಥ ಏನು ಅಂತಂದ್ರೆ ವರ್ಣನೆಯನ್ನ ಅನುಸರಿಸೋದು. ಈಗ ಧರ್ಮಗ್ರಂಥಗಳಲ್ಲಿ ಇರೋದೆಲ್ಲ ಭಗವಂತ ಹೇಳಿರುವಂಥದ್ದೇ ಅಥವಾ ಭಗವಂತನ ಅವತಾರ ಹೇಳಿರುವಂಥದ್ದು ಅಲ್ವಾ? ಭಗವಂತನೇ
ತನ್ನ ಒಂದು ಸ್ವಾಂಶ ಅವತಾರದಿಂದನೋ ಅಥವಾ ಇನ್ನೊಂದು ರೀತಿಯ ಅವತಾರದಿಂದನೋ ತಾನೇ ಸ್ವಯಂ ಬಂದೋ ಹೇಳಿರ್ತಾನೆ. ಅವನು ಹೇಗೆ ಹೇಳಿರ್ತಾನೋ ಅದನ್ನು ಹಾಗೇ ಅನುಸರಣೆ ಮಾಡಿ ಮುಂದಿನವರು ಹೇಳ್ತಾ ಹೋಗಬೇಕು ಪರಂಪರೆಯಲ್ಲಿ. ಆದರೆ ನಮ್ಮ ಒಂದು ಲೌಕಿಕ ಬುದ್ಧಿಯನ್ನ ಇಟ್ಕೊಂಡು ಅಲ್ಲಿ ಭಗವಂತ ಏನು ಹೇಳಿದಾನೋ ಅದನ್ನು ಹೇಳದೆ ಇನ್ನೇನೋ ಸೇರಿಸ್ಕೊಂಡು ಹೇಳೋದಿದೆಯಲ್ಲ, ಆ ರೀತಿ ನಾವೇ ಸೃಷ್ಟಿ ಮಾಡೋದಿದೆಯಲ್ಲ, ಆ ರೀತಿ ಮಾಡಬಾರ್ದು. ಅವನು ಏನು ಹೇಳಿದಾನೋ ಅದನ್ನು ಹಾಗೆ ಹೇಳೋದು ಅಂತ. ಇಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಆ ಭಗವಂತ ತನ್ನ ಆಂತರ್ಯದ ಶಕ್ತಿಯಿಂದ ಏನು ಲೀಲೆಗಳನ್ನು ಹೇಳಿದ್ರೋ ಅದನ್ನು ಹಾಗೇ ನನಗೆ ಹೇಳಿ ಅಂತನ್ಬಿಟ್ಟು ಇಲ್ಲಿ ಕೇಳ್ತಾ ಇರೋದು. ಸೂತ ಮುನಿಗಳು ತನ್ನ ಸದ್ಗುರುಗಳಾದಂತಹ ಶುಕ ಮಹರ್ಷಿಗಳಿಂದ ಏನನ್ನ ಕೇಳಿದ್ರೋ ಅದನ್ನು ನನಗೆ ವರ್ಣನೆ ಮಾಡಿ ಅಂತನ್ಬಿಟ್ಟು ಶೌನಕ ಋಷಿಗಳು ಕೇಳ್ಕೊಳ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷನಾದಂತಹ ಭಗವಂತ ಇದ್ದಾನಲ್ಲ, ಅವನಿಗೆ ಐಹಿಕ ದೇಹ ಅನ್ನೋದಿಲ್ಲ. ಅವನು ಅಕಸ್ಮಾತ್ ಈ ಜಗತ್ತಿಗೆ ಬರಬೇಕು ಅಂದರೆ ಒಂದು ದೇಹವನ್ನು ತಗೊಂಡು ಬರಬೇಕಲ್ಲ, ಆಗ ಅವನು ಯಾವ ದೇಹ ಬೇಕಾದರೂ ಅವನು ತಗೋಬೋದು. ಅಂಥ ಶಕ್ತಿ ಅವನಲ್ಲಿದೆ. ಅಂದರೆ ಏನು, ತನ್ನ ಆಂತರಿಕ ಶಕ್ತಿ, ಆಂತರ್ಯ ಶಕ್ತಿ ಅಂತ ಹೇಳ್ತಾ ಇದ್ದಾರಲ್ಲ, ಆದ್ದರಿಂದ ಅವನು ಯಾವ ದೇಹವನ್ನಾದರೂ ಅವನು ಪಡ್ಕೊಂಡು ಅವನು ಈ ಜಗತ್ತಿಗೆ ಬರಬಲ್ಲ. ಎಲ್ಲಿ ಬೇಕಾದರೂ ಅವನು ಹೋಗ್ಬೋದು. ಅವನಿಗೇನು ಇಂಥ ಕಟ್ಟುಪಾಡುಗಳು ಏನೂ ಇಲ್ಲ. ಮುಂದಿನ ಶ್ಲೋಕದಲ್ಲಿ ಸೂತ ಮುನಿಗಳು ಹೇಳ್ತಾರೆ, ಅತ್ಯಂತ ಶಕ್ತಿ ಸಂಪನ್ನರಾದಂತಹ ಮೈತ್ರೇಯ ಋಷಿಗಳಿದಾರಲ್ಲ, ಅವರು ವ್ಯಾಸ ಮಹರ್ಷಿಗಳ ಮಿತ್ರರಾಗಿದ್ರು. ಅವರು ಇಬ್ರು ಕೂಡ ಫ್ರೆಂಡ್ಸ್ ಆಗಿದ್ರು. ಅಲೌಕಿಕ ಜ್ಞಾನವನ್ನ ಕುರಿತ ವಿದುರನ ಪ್ರಶ್ನೆಗಳಿಂದ ಅವರಿಗೆ ತುಂಬಾ ಸಂತೋಷ ಆಯಿತು. ಅಂದ್ರೆ ಏನು, ಪ್ರಶ್ನೆ ಕೇಳೋರು ಯಾವ ರೀತಿಯ ಪ್ರಶ್ನೆ ಕೇಳ್ತಾರೆ ಅನ್ನೋದು. ಈಗ ದೊಡ್ಡ ಗುರುಗಳ ಹತ್ರ ಹೋಗ್ಬಿಟ್ಟು ಏನೋ ಒಂದು ಅಡುಗೆ ವಿಚಾರ ಕೇಳೋದು, ಈ ಅಡುಗೆನ ಹೆಂಗ್ ಮಾಡೋದು ಅಂತ ಕೇಳಿದ್ರೆ ಹೇಗಿರುತ್ತೆ? ನಗೆಪಾಟ್ಲು ಅಲ್ವಾ, ನಗು ಬರುತ್ತೆ ಅಥವಾ ಕೋಪನೂ ಬರುತ್ತೆ. ಈ ಜ್ಞಾನವನ್ನ ತಿಳ್ಕೊಂಡು ಆಧ್ಯಾತ್ಮಿಕದಲ್ಲಿ ತುಂಬಾ ಉನ್ನತ ಮಟ್ಟಕ್ಕೇರಿರುವವ್ರ ಹತ್ರ ಹೋಗ್ಬಿಟ್ಟು ಯಾವ ಪ್ರಶ್ನೆಯನ್ನ ಕೇಳಬೇಕೋ ಅಂತ ಪ್ರಶ್ನೆಯನ್ನ ಕೇಳಿದಾಗ ಅವ್ರಿಗೂ ಸಂತೋಷ ಆಗತ್ತೆ. ಆಮೇಲೆ ಅದರಿಂದ ಇನ್ನೂ ಎಷ್ಟೋ ಜನಕ್ಕೆ ಅದು ಉಪಯೋಗಕ್ಕೆ ಬರುತ್ತೆ. ಈ ಒಂದು ಪ್ರಶ್ನೆಯಿಂದ ನೂರಾರು ಜನ ಈ ರೀತಿಯ ಸಾಧನೆ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆಲ್ಲ ಸಹಾಯ ಆಗುತ್ತೆ ಅಂತ ಅವರು ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಇಲ್ಲಿ ವಿದುರನ ಪ್ರಶ್ನೆಗಳು ಯಾವ ರೀತಿ ಇತ್ತು ಅಂತಂದ್ರೆ ಅಲೌಕಿಕ ಜ್ಞಾನದ ಬಗ್ಗೆನೇ ಇತ್ತು. ಅದರಿಂದ ಏನಾಯ್ತು, ಅವರಿಗೆ ತುಂಬಾ ಸಂತೋಷ ಆಯ್ತು, ಅವರಿಗೆ ಪ್ರೋತ್ಸಾಹ ಸಿಕ್ತಂಗಾಗತ್ತೆ. ಈಗ ನೋಡಿ, ಯಾರಿಗೆ ಆ ಜ್ಞಾನ ಇರುತ್ತೋ ಅವರಿಗೆ ಯಾರಾದರೂ ಬಂದು ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ನನಗೂ ಒಂದು ಹೇಳೋದಕ್ಕೊಂದು ಅನುಕೂಲ ಸಿಗುತ್ತೆ, ಅವಕಾಶ ಸಿಗುತ್ತೆ ಅಂತ ಅವ್ರು ಕಾಯ್ತಾ ಇರ್ತಾರೆ. ಆದರೆ ಕೇಳೋರು ಸರಿಯಾದ ವ್ಯಕ್ತಿಯಾಗಿರಬೇಕು. ಅವನಿಗೆ ಆ ಒಂದು ಕುತೂಹಲ, ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಆಸಕ್ತಿ ಅದೆಲ್ಲ ಇರಬೇಕು. ಅಂಥವನು ಬಂದು ಕೇಳಿದಾಗ ಇವ್ರಿಗೆ ಹೇಳೋದಕ್ಕೂ ಕೂಡ ಆಸಕ್ತಿ ಬರುತ್ತೆ. ಆಮೇಲೆ ಕೇಳೋರ್ಗೂ ಕೂಡ ಅಷ್ಟೇನೆ, ಅವ್ರಿಗೆ ಸರಿಯಾಗಿ ಹೇಳೋರು ಸಿಕ್ಕಿರೋದಿಲ್ಲ. ಅಯ್ಯೋ, ನಮಗೆ ಕೇಳಬೇಕು ಅನ್ನುವಂಥ ಆಸಕ್ತಿ ಇಷ್ಟಿದೆಯಲ್ಲ, ನನಗೆ ಯಾರೂ ಸಿಗ್ತಾ ಇಲ್ವಲ್ಲ ಅಂತ ಅವ್ರು ಕಾಯ್ತಾ ಇರ್ತಾರೆ. ಈ ರೀತಿ ಯಾರಿಗೆ ಕೇಳೋದಕ್ಕೆ ಆಸಕ್ತಿ ಇರುತ್ತೋ, ಯಾರಿಗೆ ಹೇಳೋದಕ್ಕೆ ಆಸಕ್ತಿ ಇರುತ್ತೋ ಅಂಥ ವ್ಯಕ್ತಿಗಳು ಪರಸ್ಪರ ಭೇಟಿಯಾದಾಗ ಈ ರೀತಿಯ ಒಂದು ಪ್ರಶ್ನೆ ಉತ್ತರಗಳೆಲ್ಲ ಬರುತ್ತೆ ಹೊರಗಡೆ. ಅದರಿಂದ ಎಷ್ಟೋ ಜನಗಳಿಗೆ ಉಪಯೋಗ ಆಗುತ್ತೆ. ಈಗ ವಿದುರರು ಪ್ರಶ್ನೆ ಕೇಳಿಲ್ಲ ಅಂತಂದಿದ್ರೆ ಮೈತ್ರೇಯರು ಹೇಳ್ತಾನೆ ಇರಲಿಲ್ಲ, ಸುಮ್ಮನೆ ಇರ್ತಿದ್ರು. ಯಾಕಂದ್ರೆ ಜ್ಞಾನಿಗಳು ತಿಳ್ಕೊಂಡು ಸುಮ್ಮನೆ ಇರ್ತಾರೆ. ಅವ್ರಾಗ ಅವ್ರು ಯಾರಿಗೂ ಏನು ಹೇಳಕ್ ಹೋಗಲ್ಲ. ಯಾರಾದರೂ ಅವ್ರ ಮುಂದೆ ಬಂದು ಪ್ರಶ್ನೆ ಕೇಳಿದ್ರೆ ಮಾತ್ರ ಹೇಳ್ತಾರೆ. ಯಾಕಂದ್ರೆ ಅರ್ಹತೆ ಇರೋರ್ಗೆ ಮಾತ್ರ ಅವ್ರು ಹೇಳೋದು. ಅದಕ್ಕೆ ಯಾರಿಗೆ ಅರ್ಹತೆ ಇರುತ್ತೋ ಅವರಿಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿಯಿಂದ ಬಂದು ಕೇಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತಲ್ವಾ. ಸೊ ಅದಕ್ಕೋಸ್ಕರ ಇವರು ಈಗ ಅವ್ರಿಗಿರುವಂತ ಒಂದು ತೀವ್ರತೆಯನ್ನ ತಿಳ್ಕೊಂಡು ಮೈತ್ರೇಯರು ಮುಂದೆ ಮಾತಾಡೋಕೆ ಶುರು ಮಾಡ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಶ್ನಕನು ಪರಂಪರಾಗತನು, ಪ್ರವಾಚಕನು, ಅಧಿಕೃತನೂ ಆದಾಗ ಪ್ರಶ್ನೋತ್ತರಗಳು ತುಂಬಾ ತೃಪ್ತಿಕರವಾಗಿ ನಡೆಯುತ್ತವೆ. ಇಲ್ಲಿ ಮೈತ್ರೇಯರನ್ನು ಶಕ್ತಿ ಸಂಪನ್ನ ಋಷಿ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಅವರನ್ನು ಭಗವಾನ್ ಎಂದು ವರ್ಣಿಸಲಾಗಿದೆ. ಈ ಪದವನ್ನು ದೇವೋತ್ತಮ ಪರಮಪುರುಷನಿಗೆ ಮಾತ್ರವಲ್ಲ, ಬಹುಶಃ ಸರ್ವೋತ್ತಮನಾದ ಭಗವಂತನಷ್ಟೇ ಶಕ್ತಿ ಸಂಪನ್ನರಾದ ಯಾರಿಗೇ ಆದರೂ ಬಳಸಬಹುದಾಗಿದೆ. ಮೈತ್ರೇಯರನ್ನು ಇಲ್ಲಿ ಭಗವಾನ್ ಎಂದು ಸಂಬೋಧಿಸಲಾಗಿದೆ, ಏಕೆಂದರೆ ಅವರು ಆಧ್ಯಾತ್ಮಿಕವಾಗಿ ತುಂಬಾ ಮುನ್ನಡೆದವರಾಗಿದ್ದರು. ಅವರು ಭಗವಂತನ ಗ್ರಂಥಾವತಾರವಾದ ದ್ವೈಪಾಯನ ವ್ಯಾಸ ಮಹರ್ಷಿಗಳ ಆಪ್ತ ಮಿತ್ರರಾಗಿದ್ದರು.
ಮೈತ್ರೇಯರು ವಿದುರನ ಪ್ರಶ್ನೆಗಳಿಂದ ತುಂಬ ಪ್ರಸನ್ನರಾಗಿದ್ದರು, ಏಕೆಂದರೆ ಅವು ಉನ್ನತ ಸದ್ಭಕ್ತನ ಪ್ರಶ್ನೆಗಳಾಗಿದ್ದವು. ತನ್ಮೂಲಕ ಮೈತ್ರೇಯರು ಉತ್ತರಿಸಲು ಉತ್ಸಾಹಗೊಂಡರು. ಸಮಾನ ಮನೋಧರ್ಮದ ಭಕ್ತರ ನಡುವೆ ಅಲೌಕಿಕ ಪ್ರಕರಣಗಳನ್ನು ಕುರಿತ ಪ್ರವಚನಗಳು ನಡೆದಾಗ ಅಲ್ಲಿನ ಪ್ರಶ್ನೋತ್ತರಗಳು ತುಂಬ ಫಲಪೂರ್ಣವೂ ಉತ್ತೇಜಕವೂ ಆಗಿರುತ್ತವೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಶ್ನೆ ಮಾಡೋನು ಪರಂಪರಾಗತನಾಗಿರಬೇಕು, ಅವನು ಒಂದು ಶಿಷ್ಯ ಪರಂಪರೆಯಲ್ಲಿ ಬಂದವನಾಗಿರ್ಬೇಕು. ಆಗ ಅವನಿಗೆ ಅದರದ್ದು ಬೆಲೆ ಏನು, ಭಗವಂತನ ವಿಚಾರ ಅಂದರೆ ಏನು, ಮತ್ತು ಹೇಳೋರು ಮುಂದೆ ಕೂತಿರ್ತಾರಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು, ಅವ್ರ ಹತ್ರ ಏನು ಪ್ರಶ್ನೆ ಕೇಳಬೇಕು, ಅದೆಲ್ಲವೂ ಕೂಡ ಚೆನ್ನಾಗಾಗುತ್ತೆ. ಮತ್ತು ಹೇಳೋರು ಅಷ್ಟೇ, ಅವರು ಹಾಗೇ ಇರಬೇಕು. ಅಂಥವ್ರ ಹತ್ರ ಹೋದಾಗ ಮಾತ್ರ ಈ ರೀತಿ ಆಗೋದು. ಈ ರೀತಿ ಕೇಳೋನು ಮತ್ತು ಹೇಳೋರು ಸರಿಯಾಗಿದ್ದಾಗ, ಅಧಿಕೃತರಾಗಿದ್ದಾಗ ಪ್ರಶ್ನೋತ್ತರಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಮೈತ್ರೇಯರನ್ನ ಶಕ್ತಿ ಸಂಪನ್ನ ಋಷಿ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಷಡೈಶ್ವರ್ಯಗಳು ಅಂತ ನಾವೇನು ಹೇಳ್ತೀವೋ, ಭಗವಂತನ ಶಕ್ತಿ ಅವತಾರ ಅಂತ ಕೂಡ ಹೇಳ್ತಾರೆ. ಅಂದರೆ ಏನು, ಭಗವಂತನಲ್ಲಿರುವಂಥ ಒಂದು ಶಕ್ತಿ ಅವತಾರವಾಗಿ ಬಂದಿರುತ್ತದೆ, ಏನೋ ಒಂದು ಕೆಲಸವನ್ನು ಮಾಡೋದಕ್ಕೋಸ್ಕರ ಅಂತಲೇ ಬಂದಿರುತ್ತೆ. ಅದಕ್ಕಿಲ್ಲಿ ಮೈತ್ರೇಯರನ್ನು ಕೂಡ ಆ ರೀತಿಯ ಶಕ್ತಿ ಸಂಪನ್ನ ಋಷಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಭಗವಾನನಂತ ಒಂದು ಪದವನ್ನು ಉಪಯೋಗ ಮಾಡಿದ್ದಾರೆ. ಈಗ ನಾವು ಭಗವಂತನಿಗೆ ನಾವು ಭಗವಾನ್ ಶ್ರೀಕೃಷ್ಣ ಅಂತೆಲ್ಲ ಹೇಳ್ತೀವಿ, ಭಗವಂತ ಶ್ರೀರಾಮ ಅಂತ ಹೇಳ್ತೀವಲ್ವಾ. ಈ ರೀತಿ ಶಕ್ತಿ ಸಂಪನ್ನರಾಗಿರುವಂಥವ್ರು ಕೆಲವರು ಇರ್ತಾರೆ, ಅವ್ರಿಗೆ ಮಾತ್ರ ಇದನ್ನ ಬಳಸ್ಬೋದು. ಮೈತ್ರೇಯರಿಗೂ ಕೂಡ ಇಲ್ಲಿ ಭಗವಾನ್ ಅನ್ನುವಂಥ ಶಬ್ದವನ್ನ ಉಪಯೋಗ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅವರು ಆಧ್ಯಾತ್ಮಿಕವಾಗಿ ತುಂಬಾ ಮುನ್ನಡೆದವರಾಗಿದ್ರು, ಅದಕ್ಕೋಸ್ಕರ. ಮತ್ತು ಅವರು ಭಗವಂತನ ಗ್ರಂಥಾವತಾರ, ನೋಡಿ ಗ್ರಂಥಾವತಾರವೇ ದ್ವೈಪಾಯನ ವ್ಯಾಸ ಮಹರ್ಷಿಗಳು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಓದುವಂಥ ಬೇಕಾದಷ್ಟು ಗ್ರಂಥಗಳನ್ನ ಅವರೇ ಬರೆದಿರೋದು, ಭಗವಂತನೇ ಸ್ವಯಂ ರಚನೆ ಮಾಡಿರೋದು ಅಂತ. ಭಗವಂತನ ಒಂದು ರೂಪನೇ ದ್ವೈಪಾಯನ ವ್ಯಾಸ ಮಹರ್ಷಿಗಳು. ಅವರು ಮೈತ್ರೇಯರಿಗೆ ಆಪ್ತ ಮಿತ್ರರಾಗಿದ್ರು. ಮೈತ್ರೇಯರು ವಿದುರ ಕೇಳಿದಂಥ ಪ್ರಶ್ನೆಗಳಿಂದ ಅವರಿಗೆ ತುಂಬಾ ಸಂತೋಷ ಆಗಿದೆ. ಯಾಕೆ ಅಂತಂದ್ರೆ ಅದೆಲ್ಲವೂ ಕೂಡ ಸಾಮಾನ್ಯ ಮನುಷ್ಯ ಕೇಳುವಂಥ ಪ್ರಶ್ನೆಗಳಾಗಿರ್ಲಿಲ್ಲ, ಒಬ್ಬ ಉನ್ನತ ಮಟ್ಟದ ಸದ್ಭಕ್ತನ ಪ್ರಶ್ನೆಗಳಾಗಿದ್ವು. ನಿಜವಾಗಲೂ ತಿಳ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿ ಅಥವಾ ಆ ರೀತಿಯ ಒಂದು ಆತಂಕ, ತೀವ್ರತೆ ಇತ್ತು, ಆ ರೀತಿಯ ಭಕ್ತಿ ಭಾವ ಅವರಲ್ಲಿತ್ತು. ಅದರಿಂದ ಅವರು ಆ ರೀತಿಯವರು ತಿಳ್ಕೊಂಡು ಮೈತ್ರೇಯರು ಉತ್ಸಾಹದಿಂದ ಉತ್ತರಿಸೋದಕ್ಕೆ ಇವಾಗ ಪ್ರಾರಂಭ ಮಾಡ್ತಾರೆ. ಸಮಾನ ಮನೋಧರ್ಮ ಇರಬೇಕು. ಭಗವಂತನನ್ನ ಒಪ್ಕೊಳ್ದೇ ಇರೋರು ಒಬ್ರು, ಭಗವಂತನನ್ನ ಒಪ್ಕೊಳ್ಳೋರು ಒಬ್ರು. ಈ ರೀತಿ ವಿರುದ್ಧವಾಗಿರೋರು ಏನಾದ್ರೂ ಪ್ರಶ್ನೋತ್ತರಗಳನ್ನ ಮಾಡಿದಾಗ ಅದು ಹೇಗಿರುತ್ತೆ ಕೇಳಿ ಜಗಳ ಮಾಡ್ದ ಹಾಗಿರುತ್ತೆ. ಇವರು ಒಪ್ಕೊಂತಾರೆ, ಇವರು ಒಪ್ಕೊಳ್ಳಲ್ಲ, ಇವ್ರು ಹೇಳಿದ್ ಇವ್ರು ಒಪ್ಕೊಳ್ಳಲ್ಲ, ಈ ರೀತಿ ಆಗಿರುತ್ತೆ ಹೊರತು ಅವರಿಬ್ಬರ ಮನಸ್ಥಿತಿ ಒಂದಾಗಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರು ಕೇಳ್ತಾ ಇದ್ದಾರೋ ಮತ್ತೆ ಯಾರು ಹೇಳ್ತಾ ಇದ್ದಾರೋ ಇಬ್ಬರ ಮನಸ್ಥಿತಿ ಒಂದೇ ಆಗಿರೋದ್ರಿಂದ ಈ ರೀತಿ ಒಂದೇ ಮನೋಧರ್ಮದ ಭಕ್ತರ ನಡುವೆ ನಡೆಯುತ್ತಲ್ಲ ಅಲೌಕಿಕ ಪ್ರಕರಣಗಳು, ಅದರ ಕುರಿತು ಪ್ರವಚನಗಳೆಲ್ಲ ನಡೆದಾಗ ಅಲ್ಲಿನ ಪ್ರಶ್ನೋತ್ತರಗಳು ಹೇಗಿರುತ್ತೆ ಅಂತಂದ್ರೆ ತುಂಬಾ ಫಲಪೂರ್ಣವಾಗಿ ಮತ್ತೆ ಉತ್ತೇಜಕವಾಗಿಯೂ ಇರುತ್ತೆ. ಅಂದ್ರೆ ನಮಗೆ ಇನ್ನೂ ಹುಮ್ಮಸ್ಸು ಬರುತ್ತೆ, ಅದ್ರ ಬಗ್ಗೆ ಇನ್ನೂ ಕೇಳಬೇಕಪ್ಪ, ತಿಳ್ಕೋಬೇಕು, ಮತ್ತೆ ನಾವು ಈ ರೀತಿ ನಡ್ಕೋಬೇಕು ಅನ್ನೋದೆಲ್ಲ ನಮ್ಮ ಮನಸ್ಸಿಗೆ ಅನ್ಸುತ್ತೆ. ಆ ರೀತಿ ನಮ್ಮನ್ನ ಉತ್ತೇಜಿಸುವಂತಹ ಒಂದು ಸತ್ಸಂಗ ನಡೆದಂಗೆ ಆಗುತ್ತೆ ಇಲ್ಲಿ ನಡೆಯುವಂಥ ಪ್ರಶ್ನೋತ್ತರಗಳು. ಈಗ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಅದು ನಮಗೂ ಇರುತ್ತೆ ಪ್ರಶ್ನೆಗಳು, ಅದಕ್ಕೆಲ್ಲ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ ಹೇಳಿ, ನಾವಿನ್ನೂ ಸ್ವಲ್ಪ ಸಾಧನೆ ಮಾಡಬೇಕಪ್ಪ, ನಾವಿನ್ನೂ ಮುಂದಕ್ಕೆ ಹೋಗಬೇಕು, ಇನ್ನೂ ಈ ಗ್ರಂಥಗಳನ್ನು ತಿಳ್ಕೊಂಡು ಅದರಲ್ಲಿರುವಂಥ ವಿಚಾರಗಳೆಲ್ಲ ತಿಳ್ಕೊಳ್ತಾ ಏನಾಗುತ್ತೆ ಹೇಳಿ, ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆ ಗೊಂದಲಗಳಾಗಿರ್ಬೋದು, ಪ್ರಶ್ನೆಗಳಾಗಿರ್ಬೋದು, ಇನ್ನೇನೇನು ವಿಚಾರಗಳಿದೆಯೋ ಕೆಟ್ಟದ್ದಾಗಿರ್ಬೋದು, ಅದೆಲ್ಲ ಹೋಗ್ತಾ ಹೋಗುತ್ತೆ, ಒಂದೊಂದೇ ಖಾಲಿ ಆಗ್ತಾ ಬರುತ್ತೆ. ಆಗ ನಮಗೆ ಆನಂದದ ಅನುಭವ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ರೀತಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ಮುಗಿಸೋಣ. ಹರೇ ಕೃಷ್ಣ.